ಎಲ್ಲರಿಗೂ ನಮಸ್ಕಾರ. ಇವಾಗ ಇರುವುದು ಮಡಿಕೇರಿಯಲ್ಲಿ. ನಮ್ಮ ಈ ಪ್ರಯಾಣ ಕುಶಾಲನಗರದಲ್ಲಿರುವ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ. ಇವಾಗ ನಾವು ಹೋಗುತ್ತಿರುವುದು ಕಾವೇರಿ ನದಿಯಲ್ಲಿ. ನಮಗೆ ಈ ಕ್ಯಾಂಪ್ ತಲುಪಬೇಕಿದ್ರೆ ಈ ಕಾವೇರಿ ನದಿ ದಾಟಿ ಹೋಗಬೇಕು. ಇದೊಂದು ಬೇಸಿಗೆ ಕಾಲ. ನದಿಯಲ್ಲಿರುವ ನೀರೆಲ್ಲ ಬತ್ತಿ ಹೋಗಿದೆ. ಅಲ್ಲಲ್ಲಿ ಅಲ್ಪ ಸ್ವಲ್ಪ ನೀರು ಮಾತ್ರ ಬಾಕಿ ಇದೆ. ಹಾಗೆ ನಾವು ನದಿ ದಾಟಿ ದುಬಾರೆ ಕ್ಯಾಂಪಿನ ಎಂಟ್ರೆನ್ಸಿಗೆ ತಲುಪಿದ್ದೇವೆ. ಇಲ್ಲಿ ಎಂಟ್ರಿ ಫೀಸ್ ಬರುವುದು ಅಡಲ್ಟಿಗೆ 100 ರೂಪಾಯಿ ಹಾಗೂ 10 ವರ್ಷಕ್ಕಿಂತ ಕೆಳಗಿನವರಿಗೆ 50 ರೂಪಾಯಿ. ಹಾಗೆ ನಾವು ಕೂಡ ಟಿಕೆಟ್ ತೆಗೆದು ಮುಂದೆ ಹೋದೆವು. ಇದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಮತ್ತು ಮಧ್ಯಾಹ್ನ 4:30ಯಿಂದ 5:30ವರೆಗೂ ಓಪನ್ ಇರ್ತದೆ. ನೀವು ಮಳೆಗಾಲದಲ್ಲಿ ಬರುವುದಾದರೆ ಇಲ್ಲಿ ಬೋಟಿಂಗ್ ಸರ್ವಿಸ್ ಇದೆ. ನಿಮ್ಮನ್ನು ನದಿಯ ಆ ದಡದಿಂದ ಈ ದಡಕ್ಕೆ ಇವರೇ ಬೋಟಿನಲ್ಲಿ ಕರ್ಕೊಂಡು ಬರ್ತಾರೆ. ಇಲ್ಲೊಂದು ಕಡೆ ಮಕ್ಕಳು ದೊಡ್ಡವರು ಸೇರಿದಂತೆ ಎಲ್ಲರೂ ಒಂದು ಆನೆಯನ್ನು ಹಿಂಬಾಲಿಸುತ್ತಾ ಹೋಗ್ತಿದ್ದಾರೆ. ನಾವು ಕೂಡ ಕುತೂಹಲದಲ್ಲಿ ಅವರೊಂದಿಗೆ ಸೇರಿಕೊಂಡೆವು. ಆ ಆನೆ ಹೋಗಿ ಕಾವೇರಿ ನದಿಗೆ ಇಳಿಯಿತು. ಪ್ರಯಾಣಿಕರೆಲ್ಲರೂ ನೀರಿನಲ್ಲಿರುವ ಆನೆಯ ಫೋಟೋವನ್ನು ಕ್ಯಾಪ್ಚರ್ ಮಾಡುವುದರಲ್ಲೇ ತೊಡಗಿಕೊಂಡಿದ್ದಾರೆ. ಈ ದುಬಾರೆ ಎಲಿಫೆಂಟ್ ಕ್ಯಾಂಪಿನ ಪ್ರತ್ಯೇಕತೆ ಏನೆಂದರೆ ಇಲ್ಲಿ ಸೈಟಿಂಗ್ ಮಾತ್ರ ಅಲ್ಲದೆ ಇಲ್ಲಿ ಆನೆಗಳನ್ನು ಸ್ನಾನ ಮಾಡಿಸುವ ಒಂದು ಆ್ಯಕ್ಟಿವಿಟಿ ಹಾಗೂ ಇನ್ನೊಂದು ಆ್ಯಕ್ಟಿವಿಟಿ ಆನೆಗಳಿಗೆ ಫುಡ್ ಕೊಡುವುದು. ಹಾಗೆ 2 ಆ್ಯಕ್ಟಿವಿಟಿ ಇಲ್ಲಿ ಇದೆ. ಆನೆಗಳಿಗೆ ಎಣ್ಣೆಲ್ಲ ಹಾಕಿ ಸಾಂಪ್ರದಾಯಿಕ ಮಾರ್ಗದಲ್ಲಿ ಇಲ್ಲಿ ಸ್ನಾನ ಮಾಡಿಸ್ತಾರೆ. ಫೀಸ್ ಕೊಟ್ಟು ಇವರೊಂದಿಗೆ ನಮಗೆ ಕೂಡ ಆನೆಯನ್ನು ಸ್ನಾನ ಮಾಡಿಸಬಹುದು. ಆದರೆ ಇದೀಗ ಈ ನದಿಯಲ್ಲಿ ನೀರು ಕಡಿಮೆ ಆದ ಕಾರಣ ಆ ಒಂದು ಆ್ಯಕ್ಟಿವಿಟಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಸದ್ಯಕ್ಕೆ ಈ ದುಬಾರೆ ಎಲಿಫೆಂಟ್ ಕ್ಯಾಂಪಿನಲ್ಲಿ ಒಟ್ಟು 25 ಆನೆಗಳಿವೆ. ಅದರಲ್ಲಿ 2 ಹೆಣ್ಣು. ಇಷ್ಟೆಲ್ಲ ಆನೆಗಳನ್ನು ನೋಡುವಾಗ ನನ್ನಲ್ಲೇ ಒಂದು ಪ್ರಶ್ನೆ, ಯಾಕೆ ಈ ಥರ ಆನೆಗಳನ್ನು ಇಂತಹ ಕ್ಯಾಂಪಿನಲ್ಲಿ ಇಟ್ಕೊಳ್ತಾರೆ? ಇವೆಲ್ಲ ಕಾಡಿನಿಂದ ಊರಿಗೆ ಬಂದು ಊರ ಜನರಿಗೆ ನಾಶನಷ್ಟ ಉಂಟು ಮಾಡಿದ ಆನೆಗಳು. ಅಂತ ನಾಶನಷ್ಟ ಉಂಟು ಮಾಡಿದ ಆನೆಗಳನ್ನು ಇಲ್ಲಿಯೇ ಟ್ರೈನಿಂಗ್ ಲಭಿಸಿರುವ ಆನೆಗಳ ಸಹಾಯದಿಂದ ಇಲ್ಲಿಗೆ ತಕೊಂಡು ಬರ್ತಾರೆ. ಮತ್ತು ಆ ಆನೆಗಳಿಗೂ ಇಲ್ಲಿ ಟ್ರೈನಿಂಗ್ ನೀಡ್ತಾರೆ. ಅದು ಸುಮಾರು 2 ವರ್ಷದವರೆಗೂ ಇರ್ತದೆ. ಹಾಗೆ ಟ್ರೈನಿಂಗ್ ನೀಡಿರುವ ಆನೆಗಳು ಪ್ರಸಿದ್ಧ ಮೈಸೂರು ದಸರಾದಲ್ಲಿ ಭಾಗವಾಗುತ್ತದೆ. ಆಯ್ಕೆಯಾದ ಆನೆಗಳು ಸುಂದರವಾಗಿ ಅಲಂಕೃತವಾಗಿ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತದೆ. ನಾವಿಲ್ಲಿಗೆ ಸರಿಯಾಗಿ 9 ಗಂಟೆಗೆ ತಲುಪಿದ್ದೇವೆ. ಆ ಸಮಯದಲ್ಲಿ ಇಲ್ಲಿ 1-2 ಆನೆಗಳನ್ನು ಮಾತ್ರ ನೋಡಿದ್ದೇನಷ್ಟೇ. ಸ್ವಲ್ಪ ಸಮಯ ಕಳೆದ ಮೇಲೆ ಎಲ್ಲ ದಿಕ್ಕಿನಲ್ಲೂ ಆನೆಗಳು. ಇಷ್ಟೆಲ್ಲ ಆನೆಗಳನ್ನು ಒಟ್ಟಿಗೆ ನೋಡುವುದು ನನ್ನ ಲೈಫಿನಲ್ಲೇ ಫಸ್ಟ್ ಟೈಮ್. ಇದೊಂದು ನನ್ನ ಲೈಫಿನಲ್ಲೇ ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಕೂಡ. ಆನೆಗಳನ್ನು ಸ್ನಾನ ಮಾಡಿಸಿದ ಮೇಲೆ ಈ ಜಾಗಕ್ಕೆ ತರ್ತಾರೆ. ಹಿಂದೆ ಹೇಳಿದಾಗೆ ನಿಮಗಿಲ್ಲಿ ಆನೆಗಳಿಗೆ ಆಹಾರ ನೀಡಬಹುದು. ಇಲ್ಲಿ ಮುಖ್ಯವಾಗಿ ಆಹಾರವಾಗಿ ಆನೆಗಳಿಗೆ ಭತ್ತ, ಹುಲ್ಲು, ಬೆಲ್ಲ, ತೆಂಗಿನಕಾಯಿ, ರಾಗಿ ಮುಂತಾದವುಗಳನ್ನು ನೀಡ್ತಾರೆ. ಒಂದು ಆನೆಯನ್ನು ನೋಡುವುದಕ್ಕಾಗಿ ಇಬ್ಬರಿರ್ತಾರೆ. ಅವರನ್ನು ಮಾವುತ ಎಂದು ಹಾಗೂ ಆ ಮಾವುತನಿಗೆ ಸಹಾಯಕನಾಗಿರುವವರನ್ನು ಕಾವಡಿ ಎಂದು ಕರೆಯುತ್ತಾರೆ. ಆನೆಯನ್ನು ಸ್ನಾನ ಮಾಡಿಸುವುದು, ಆಹಾರ ನೀಡುವುದು ಇದೆಲ್ಲ ಇವರ ಕೆಲಸ. ಈ ಆನೆಯ ಮೇಲೆ ಇರುವವರ ಹೆಸರು ಅಭಿ. ನಮಗೆ ಈ ಆನೆಗಳ ಬಗ್ಗೆ ಮಾಹಿತಿ ಎಲ್ಲ ನೀಡಿದಿವರೇ. ಇನ್ನು ನೀವು ಕೂರ್ಗ್ ಬರುವಾಗ ತಪ್ಪದೆ ಈ ದುಬಾರೆ ಕ್ಯಾಂಪ್ಗೆ ಕೂಡ ವಿಸಿಟ್ ಮಾಡಿ. ಖಂಡಿತ ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಿಮಗೆ ನೀಡುತ್ತದೆ. ನೀವು ಮಳೆಗಾಲದಲ್ಲಿ ಬರುವವರಾದರೆ ಇಲ್ಲಿ ನಿಮಗೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು. ಈ ಒಂದು ವಿಡಿಯೋದೊಂದಿಗೆ ನಮ್ಮ ಈ ದುಬಾರೆ ಎಲಿಫೆಂಟ್ ಕ್ಯಾಂಪಿನ ವಿಶೇಷತೆಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.